ನಾಡಿನ ಹೆಸರಾಂತ ಚಿಂತಕ ಜಿಬಿ ಹರೀಶ್ ಅವರಿಗೆ 50 ವರ್ಷದ ಸಂಭ್ರಮ. ಈ ಸಂಭ್ರಮದ ಹಿನ್ನೆಲೆಯಲ್ಲಿ ಹರೀಶ್ ಅವರ ಜೀವನ ಸಾಧನೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಸಾಹಿತ್ಯ ಸಂಸ್ಕೃತಿಯಲ್ಲಿ ತನ್ನದೇ ಛಾಪು ಮೂಡಿಸಿದ ಜಿಬಿ ಹರೀಶ್ ಅವರ ಜೀವನ ಸಾಧನೆಯನ್ನ ನೆನಪಿಸುವ ಕಾರ್ಯ ಮಾಡಲಾಯಿತು. ಬನಶಂಕರಿಯ ಸುಚಿತ್ರಾ ಸಿನಿಮಾ ಮತ್ತು ಕಲ್ಚರಲ್ ಸೊಸೈಟಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹರೀಶ್ ಅವರ ವಿದಗ್ಧದ ಕೃತಿ ಹಾಗೂ ವೆಬ್ಸೈಟ್ ಲೋಕಾರ್ಪಣೆ ಮಾಡಲಾಯಿತು. ಜೊತೆಗೆ ವಿಚಾರ ಸಂಕಿರಣ ಕೂಡ ನಡೆಯಿತು. ಇದೇ ವೇಳೆ ಮಾತನಾಡಿದ ಜಿಬಿ ಹರೀಶ್, ದೀರ್ಘಕಾಲ ಸಾಹಿತ್ಯದಲ್ಲಿ ಪ್ರಯಾಣ ಮಾಡಿದಾಗ ಅದನ್ನ ಸಂಭ್ರಮಿಸುವುದು ನವೋದಯದ ಪದ್ಧತಿ. ಈ ದಿನ ಸಂಭ್ರಮದ ದಿನ ಅಂತಂದ್ರು. ಕಾರ್ಯಕ್ರಮದಲ್ಲಿ ಸಂಶೋಧಕರು, ಲೇಖಕರು ಭಾಗಿಯಾಗಿದ್ರು. ಸುಚಿತ್ರಾ ಫಿಲ್ಮ್ ಸೊಸೈಟಿ ಬೆಂಗಳೂರು ಇಲ್ಲಿ ಜಿಬಿ ಹರೀಶ್ ಅವರ ಜೀವನ ಸಾಧನೆ ಅಂತ ಹೇಳಿ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಸಾಹಿತ್ಯ ಮತ್ತು ಒಂದು ಸಂತೋಷದ ಸಮಾರಂಭ ಮಾಡ್ತಾ ಇದ್ದಾರೆ. ಸಾಧಾರಣವಾಗಿ ಯಾರು ರಾಷ್ಟ್ರೀಯ ವಿಚಾರಗಳಲ್ಲಿ, ಭಾರತೀಯ ವಿಚಾರಗಳಲ್ಲಿ ಭಾಗವಹಿಸ್ತಾರೆ, ಅವರು ಸಂಘರ್ಷ, ಪ್ರತಿಭಟನೆ, ಯಾವುದೋ ವಿಚಾರದ ಬಗ್ಗೆ ಒಂದು ಹೇಳಿಕೆ ಕೊಡೋದು, ಹೋರಾಟ ಮಾಡೋದು ಮತ್ತು ರಾಷ್ಟ್ರೀಯ ವಿಚಾರಕ್ಕೆ ವಿರುದ್ಧವಾಗಿರೋ ವಿಚಾರಗಳ ಬಗ್ಗೆನೇ ಸದಾ ವಿಡಿಯೋಗಳನ್ನು ಮಾಡೋದು ಮತ್ತು ಟಿ ವಿಗಳಲ್ಲಿ ಮತ್ತು ನ್ಯೂಸ್ ಪೇಪರ್ಗಳಲ್ಲಿ ಬರೆಯೋದು, ಇದೇ ನಡೀತಾ ಇರುತ್ತೆ. ಆದರೆ ಸಂಭ್ರಮಿಸೋದು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಒಂದು ದೀರ್ಘಕಾಲ ಸಾಹಿತ್ಯದಲ್ಲಿ ಪ್ರಯಾಣವನ್ನು ಮಾಡಿದಾಗ, ಸಂಸ್ಕೃತಿಯ ಕ್ಷೇತ್ರದಲ್ಲಿ ಪ್ರಯಾಣವನ್ನು ಮಾಡಿದಾಗ, ಅದು ನಮ್ಮ ನಾಡು ನುಡಿ ಒಂದು ದೇಶಕ್ಕೆ ಪೂರಕವಾಗಿದ್ದಾಗ ಅದನ್ನು ಜನಗಳೆಲ್ಲ ಸೇರಿಕೊಂಡು ಆಚರಿಸುವುದು ಒಂದು ನವೋದಯ ಕಾಲದ ಪದ್ಧತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.